Dear students of final year BA optional, this is the fourth video on the same topic, literary criticism and philosophy by F.R. Lewis. So in the earlier video we discussed up to 15th point. Now let us continue to discuss 16th point and onwards. See the 16th point, objection about my presentation of Shelley. ಸೊ ನಾನು ಶೆಲ್ಲಿಯ ಬಗೆಗೆ ಕೊಟ್ಟಂಥ ಪ್ರೆಸೆಂಟೇಷನ್ನ ಅಬ್ಜೆಕ್ಷನ್ ಏನು ಮಾಡ್ತಾನೆ ವೆಲ್ಲೆಕ್ ಹಾರ್ಡ್ಲಿ ಪುಟ್ಸ್ ಫೋರ್ತ್ ಈಸ್ ಅಬ್ಜೆಕ್ಷನ್ ಅಗೇನೆಸ್ಟ್ ಮೀ. ವೆಲ್ಲೆಕ್ ನನ್ನ ಮೇಲೆ ಆ್ಯಕ್ಚುಲಿ ಅಬ್ಜೆಕ್ಷನ್ನೇ ಮಾಡ್ತಾ ಇಲ್ಲ. ಇಟ್ ಈಸ್ ಈಸ್ ವೀಕ್ನೆಸ್ ಇನ್ ಅಪ್ರೋಚ್. ಯಾಕೆ ಅಂದರೆ ಅವನು ಶೆಲ್ಲಿಯನ್ನು ಅಪ್ರೋಚ್ ಮಾಡುವಲ್ಲಿ ವೀಕ್ ಆಗಿದ್ದರಿಂದ ನನ್ನ ಮೇಲೆ ನನ್ನ ಮೇಲೆ ಅಬ್ಜೆಕ್ಷನ್ ಮಾಡಿದ ಹಾಗೆ ಆಗಿದೆ ಅಷ್ಟೇ. ಬೀಯಿಂಗ್ ಇಂಟ್ರೆಸ್ಟೆಡ್ ಇನ್ ಫಿಲಾಸಫಿ, ಹಿ ಪೇಸ್ ನೋ ಅಟೆನ್ಷನ್ ಟು ಮೈ ಅನಾಲಿಸಿಸ್ ಆಫ್ ಪೊಯೆಟ್ರಿ. ವೆಲ್ಲೆಕ್ಕು ಫಿಲಾಸಫಿಯಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ನನ್ನ ಪೊಯೆಟ್ರಿ ಅನಾಲಿಸಿಸ್ ಬಗ್ಗೆ ಅವನು ಆಸಕ್ತಿನೇ ತೋರಿಸ್ತಿಲ್ಲ, ಅವನು ಗಮನಿಸ್ತಾನೇ ಇಲ್ಲ. ಹಾಗಾಗಿ ಅವನು ನನ್ನನ್ನು ಅಬ್ಜೆಕ್ಟ್ ಮಾಡ್ತಾನೆ. ಹಿ ಸಜೆಸ್ಟ್ ಇಂಟರ್ಪ್ರಿಟೇಷನ್ ಆಫ್ ಪಾಯಿಂಟ್ಸ್ ಇನ್ ಓಡ್ ಟು ದ ವೆಸ್ಟ್ ವಿಂಡ್. ದೋಸ್ ಆರ್ ವೆರಿ ಅನ್ಅಕ್ಸೆಪ್ಟಬಲ್. ಅವನು ಓಡ್ ಟು ದ ವೆಸ್ಟ್ ವಿಂಡ್ ಮೇಲೆ ಇಂಟರ್ಪ್ರಿಟೇಷನ್ಗಳ ಬಗೆಗೆ ಪಾಯಿಂಟ್ಔಟ್ ಮಾಡೋದು ತುಂಬ ಅನ್ಅಕ್ಸೆಪ್ಟಬಲ್, ಒಪ್ಪಿಕೊಳ್ಳೋವಂಥದ್ದು ಅಲ್ವೇ ಅಲ್ಲ. ದೆರ್ ಆರ್ ನೋ ಸಬ್ಸ್ಟ್ಯಾನ್ಷಿಯಲಿ ಡಿಫರೆಂಟ್ to my analysis of the working of Shelley's poetry. So ಅವು ಯಾವ ಸಬ್ಸ್ಟ್ಯಾನ್ಸಿಯಲ್ ಆಗಿ ಅಂದರೆ ಆಧಾರಪೂರ್ವಕವಾಗಿ ಮಾಡಿದಂಥ ಆಪಾದನೆಗಳಲ್ವೇ ಅಲ್ಲ ವರ್ಕಿಂಗ್ ಆಫ್ ಶೆಲ್ಲೀಸ್ ಪೊಯೆಟ್ರಿ ಬಗ್ಗೆ. ಟ್ಯಾಂಗಲ್ಡ್ ಬೋಸ್ ಆಫ್ ಹೆವನ್ ಆ್ಯಂಡ್ ಓಷನ್ ಮೇ ಅಲ್ಯೂಡ್ ಟು ದ ಟ್ರೆಸ್ ಆಫ್ ಹೆವನ್ ಆ್ಯಂಡ್ ಅರ್ತ್. ವೈ ಶುಡ್ ಹಿ ಡಿಫೆಂಡ್ ಶೆಲ್ಲಿ? ಇಟ್ ಡಸಂಟ್ ಮೀನ್ ಮೈ ಅಟ್ಯಾಕ್ ಆನ್ ದಿ ವರ್ಡ್. ನಾನೇನು ಆ ವರ್ಡ್ ಟು ದ ವೆಸ್ಟ್ ವಿಂಡನ್ನು ನಾನು ಅಟ್ಯಾಕ್ ಮಾಡಿಲ್ಲ, ನಾನೇನು ಅದರ ಮೇಲೆ ಯಾವುದೇ ಆಕ್ರಮಣ ಮಾಡಿಲ್ಲ, ಅದನ್ನು ಕ್ರಿಟಿಸೈಸ್ ಮಾಡಿಲ್ಲ. ನನ್ನದೇ ಆದ ವೇನಲ್ಲಿ ನಾನು ಅದನ್ನು ಅನಲೈಸ್ ಮಾಡಿದ್ದೀನಿ. ಆ ಅನಾಲಿಸಿಸನ್ನು ಅವನು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಸಿ 17th ಪಾಯಿಂಟ್, ಶೆಲ್ಲಿ ಈಸ್ ಅಬೌಟ್ ಮಾಂಟ್ ಬ್ಲ್ಯಾಂಕ್. ವೆಲ್ಲೆಕ್ ಸೇಸ್, I cannot see the slightest confusion in the opening paragraph of Mont Blanc. ವೆಲ್ಲೆಕ್ ಹೇಳ್ತಾನೆ, ಮಾಂಟ್ ಬ್ಲ್ಯಾಂಕಿನ ಓಪನಿಂಗ್ ಪ್ಯಾರಾಗ್ರಾಫ್ನಲ್ಲಿ ನಾನು ಈವನ್ ಒಂದು ಸಣ್ಣ ಕನ್ಫ್ಯೂಷನನ್ನು ಕೂಡ ಕಾಣೋದಿಲ್ಲ ಅಂತ. ಹಿ ಈಸ್ ಬಿಟ್ರೇಯಿಂಗ್ ಆ್ಯನ್ ಇನ್ಅಪ್ರಿಸಿಯೇಟಿಂಗ್ ಆಫ್ ಶೆಲ್ಲಿ. ಇಟ್ ಈಸ್ ಇಂಟಿಮೇಟೆಡ್ ಇನ್ ದ ನೆಕ್ಸ್ಟ್ ಸೆಂಟೆನ್ಸ್. It states an epistemological proposition quite clearly. ಆದರೆ ನಾನು ಅದು ವೆರಿ ನೆಕ್ಸ್ಟ್ ಸೆಂಟೆನ್ಸಲ್ಲಿ ಹೇಳಿದ್ದೀನಿ, ಅದನ್ನು ಅವನು ಗಮನಿಸ್ತಾ ಇಲ್ಲ. ಬಟ್ ಫಾರ್ ಮೀ ದ ಓಪನಿಂಗ್ ಪ್ಯಾರಾಗ್ರಾಫ್ ಇವೋಕ್ಸ್ ಬಿವೈಡರ್ಮೆಂಟ್, ವಂಡರ್ ವಿವಿಡ್ಲಿ. ನನ್ನ ಪ್ರಕಾರ ಓಪನಿಂಗ್ ಪ್ಯಾರಾಗ್ರಾಫ್ ತುಂಬ ಒಂದು ಬಿವೈಡರ್ಮೆಂಟನ್ನು, ವಂಡರನ್ನು ತುಂಬ ವಿವಿಡ್ಡಾಗಿ ಇವೋಕ್ ಮಾಡುತ್ತೆ. ಮೈ ಕಂಪ್ಯಾರಿಸನ್ ಆಫ್ ವರ್ಡ್ಸ್ವರ್ತ್ ಆರ್ P.B. Shelley is well justified when Welleck tells the passage caught from the prelude has philosophically nothing to do with the introduction of Shelley's Mont Blanc. ನನ್ನ ಪ್ರಕಾರ ವರ್ಡ್ಸ್ವರ್ತ್ ಅಥವಾ P.B. Shelleyಯ ಕಂಪ್ಯಾರಿಸನ್ ಐತಲ್ಲ, ಅದು ವೆಲ್ ಜಸ್ಟಿಫೈಡ್ ಆಗಿದೆ. ಆದರೆ ವೆಲ್ಲೆಕ್ ಹೇಳ್ತಾನೆ ಪ್ಯಾಸೇಜು ಪ್ರೆಲ್ಯೂಡ್ನಿಂದ ಆಯ್ಕೆ ಮಾಡಿಕೊಳ್ಳೋಂಥ ಪ್ಯಾಸೇಜು ಫಿಲಸಾಫಿಕಲಿ ನಥಿಂಗ್ ಟು ಡೂ ವಿತ್ ದಿ ಇಂಟ್ರೊಡಕ್ಷನ್ ಆಫ್ ಶೆಲ್ಲೀಸ್ ಮಾಂಟ್ ಬ್ಲ್ಯಾಂಕ್ ಅಂತಾನೆ. ಬೈ ದಿಸ್ ಹಿ ಮಿಯರ್ಲಿ ಕನ್ಫರ್ಮ್ಸ್ ಮೈ ಕನ್ವಿಕ್ಷನ್ ದಟ್ ಫಿಲಾಸಫಿ ಆ್ಯಂಡ್ ಲಿಟ್ರರಿ ಕ್ರಿಟಿಸಿಸಮ್ ಆರ್ ವೆರಿ ಡಿಫರೆಂಟ್ ಥಿಂಗ್ಸ್. ಇದರಿಂದ ಅವನು ಇನ್ನೊಂದು ಸಾರಿ ಅವನು ಕನ್ಫರ್ಮ್ ಮಾಡಿದಂಗೆ, ದೃಢಪಡಿಸಿದಂಗೆ ಆಗ್ತಾಯಿತ್ತು. ಏನಂದರೆ ನನ್ನ ಕನ್ವಿಕ್ಷನನ್ನು ಅವನು ದೃಢಪಡಿಸಿದಂಗೆ ಆಗ್ತಾಯಿತ್ತು. ಏನಂದರೆ ಫಿಲಾಸಫಿ ಮತ್ತು ಲಿಟ್ರರಿ ಕ್ರಿಟಿಸಿಸಮ್ಮು ಅವೆರಡು ಡಿಫರೆಂಟ್ ಅಂತ ಅವನೇ ಕನ್ಫರ್ಮ್ ಮಾಡ್ದಂಗೆ ಆಗಿದೆ. ಸಿ 18th ಪಾಯಿಂಟ್, ಕ್ರಿಟಿಕ್ ಬಿಕಮ್ಸ್ ಮೊರಾಲಿಸ್ಟ್. ಸಿ ವೈಲ್ ಕ್ರಿಟಿಸೈಸಿಂಗ್ ಎ ಪೀಸ್ ಆಫ್ ಲಿಟ್ರೇಚರ್,
critic sometimes become a moralist. Certain habits of Shelley carry with them a tendency to certain vices. ಈ ಶೆಲ್ಲಿಯ ಕೆಲವು ಅಭಿರುಚಿಗಳು, ಕೆಲವು ಹ್ಯಾಬಿಟ್ಗಳು, ಕೆಲವೊಂದು ವೈಸಸ್ಗಳನ್ನು ಕ್ಯಾರಿ ಮಾಡುವ ಒಂದು ಟೆಂಡೆನ್ಸಿ ಅವನಲ್ಲಿ ಡೆವಲಪ್ ಮಾಡ್ತಾವೆ. ದ ಲಿಟ್ರರಿ ಕ್ರಿಟಿಕ್ ಫೈಂಡ್ಸ್ ಹಿಮ್ಸೆಲ್ಫ್ ಬಿಕಮಿಂಗ್ ಎ ಮೊರಾಲಿಸ್ಟ್. ಸೊ ಆ ವೈಸಸ್ಗಳನ್ನು ಗಮನಿಸ್ತಾ ಹೋಗುವಂಥ ಒಬ್ಬ ಕ್ರಿಟಿಕ್, ಅವನು ತನಗರಿವಿಲ್ಲದೆ ಅವನೇ ಮೊರಾಲಿಸ್ಟ್ ಆಗಿಬಿಡ್ತಾನೆ. ವೆಲೆಕ್ ಥಿಂಕ್ಸ್ ದ್ಯಾಟ್ ದ ಇಂಟರ್ಪ್ರಿಟೇಷನ್ ಆಫ್ ದ ಥರ್ಡ್ ಸ್ಟಾಂಜಾ. ಆದ್ರೆ ವೆಲೆಕ್ ಥಿಂಕ್ ಮಾಡೋದೇನೆಂದರೆ, ಥರ್ಡ್ ಸ್ಟಾಂಜಾದ ಇಂಟರ್ಪ್ರಿಟೇಷನ್ ಐತಲ್ಲ, ವೆನ್ ದ ಲ್ಯಾಂಪ್ ಈಸ್ ಶಾರ್ಟೆಡ್ ಮೇಕ್ಸ್ ದ ಪೋಯಮ್ ಲೆಸ್ ಬ್ಯಾಡ್. ವೆನ್ ದ ಲ್ಯಾಂಪ್ ಈಸ್ ಶಾರ್ಟೆಡ್ ಅನ್ನೋ ಆ ಒಂದು ಲೈನು ಪೋಯಮನ್ನು ಕಡಿಮೆ ಕೆಟ್ಟದ್ದಾಗಿ ಮಾಡುತ್ತೆ. ಅಗೇನೆಸ್ಟ್ ಟು ದಿಸ್ ಐ ಆರ್ಗ್ಯೂಡ್ ಅಡ್ವರ್ಸ್ಲಿ. ಐ ಸಿ ಹಿ ಫೇಲ್ಸ್ ವಿದೌಟ್ ರೀಡಿಂಗ್ ಆ್ಯಸ್ ಅ ಕ್ರಿಟಿಕ್. ಇದಕ್ಕೆ ನಾನು ಮಾಡಿದ ಆರ್ಗ್ಯುಮೆಂಟ್ ಏನಂದರೆ, ವೆಲ್ಲೆಕ್ಕು ಒಬ್ಬ ಕ್ರಿಟಿಕ್ಕಾಗಿ ಓದದೇ ಇರೋದ್ರಿಂದ ಹಿ ಹ್ಯಾಸ್ ಕಂಪ್ಲೀಟ್ಲಿ ಫೇಲ್ಡ್ ಇನ್ ರೀಡಿಂಗ್ ಶೆಲ್ಲಿಸ್ ಫ್ರೇಸ್. See, the 19th point, Dr. Welleck's attention is elsewhere than Shelley's poetry and my analysis. Dr. Welleck ಮಾಡೋ ಅಬ್ಜೆಕ್ಷನ್ಗೆ ಕಾರಣ ಏನಂದರೆ, ಡಾಕ್ಟರ್ ವೆಲೆಕ್ ಅವನಿಗೆ ಪೊಯೆಟ್ರಿಗಿಂತ ಅಥವಾ ನನ್ನ ಅನಾಲಿಸಿಸ್ಗಿಂತ ಬೇರೆ ಎಲ್ಲಿಯೋ ಅವನ ಅಟೆನ್ಷನ್ ಇರೋದ್ರಿಂದ ಡಾಕ್ಟರ್ ವೆಲೆಕ್ ಅಬ್ಜೆಕ್ಷನ್ ಮಾಡ್ತಾನೆ. He says, these notes are made only support my main point that Shelley's philosophy is unified and perfectly coherent. ಇದರಿಂದ he says, these notes are made only to support my main point. ನನ್ನ ಮೇನ್ ಪಾಯಿಂಟ್ ಏನು, Shelley's philosophy is unified and perfectly coherent ಅನ್ನೋದು ನನ್ನ ಮೇನ್ ಪಾಯಿಂಟು. ಅದನ್ನು ಸಪೋರ್ಟ್ ಮಾಡ್ತಾನೆ. ಇಟ್ ಈಸ್ ನಾಟ್ ಮೈ ಬಿಸ್ನೆಸ್ ಬಟ್ ಎ ಫಿಲಾಸಫರ್ಸ್. ಆದರೆ ಅದು ನನ್ನ ಬಿಸ್ನೆಸ್ ಅಲ್ಲ, ಅದು ಫಿಲಾಸಫರ್ನ ಬಿಸ್ನೆಸ್ಸು. Any changes on Shelley are repetitive, vapors, monstrously self-regarding and emotionally cheap and boring, but for him Shelley an idealist. ಆದರೆ ಇದು ರೆಪಿಟೇಟಿವ್, ವೇಪರ್ಸ್ ಆ್ಯಂಡ್ ಮಾನ್ಸ್ಟ್ರಸ್ಲಿ ಸೆಲ್ಫ್ ರಿಗಾರ್ಡಿಂಗ್ ಆಗಿ ಕಾಣ್ತೈತಿ, ಇಮೋಷನಲಿ ಚೀಪಾಗಿ ಕಾಣ್ತೈತಿ, ಬೋರಿಂಗ್ ಆಗಿ ಕಾಣ್ತೈತಿ. ಬಟ್ ಫಾರ್ ಹಿಮ್ ಶೆಲ್ಲಿ ಆ್ಯನ್ ಐಡಿಯಲಿಸ್ಟ್. ಆದರೆ ವೆಲೆಕ್ನ ಪ್ರಕಾರ ಶೆಲ್ಲಿ ಒಬ್ಬ ಐಡಿಯಲಿಸ್ಟ್. ಇನ್ಫ್ಯಾಕ್ಟ್ ಐ ಹ್ಯಾವ್ ನಾಟ್ ಕ್ವಶನ್ಡ್ ಈಸ್ ಐಡಿಯಲಿಸಮ್. ನಾನು ಕೂಡ ಶೆಲ್ಲಿಯ ಐಡಿಯಲಿಸಮನ್ನು ಪ್ರಶ್ನೆ ಮಾಡೇ ಇಲ್ಲ. ಶೆಲ್ಲಿ ಆ್ಯಂಡ್ ವೇಪರ್, fusion of different senses, rapid transition and fusion of emotions from pleasure to pain, sorrow to joy, ignoring boundaries of individuality, like Indian philosophy. ಇಲ್ಲಿ ಏನೇನು ಫ್ಯೂಷನ್ ಆಫ್ ಡಿಫ್ರೆಂಟ್ ಸೆನ್ಸಸ್, ರ್ಯಾಪಿಡ್ ಟ್ರಾನ್ಸಿಷನ್ ಆ್ಯಂಡ್ ಫ್ಯೂಷನ್ ಆಫ್ ಇಮೋಷನ್ಸ್ ಫ್ರಮ್ ಪ್ಲೆಜರ್ ಟು ಪೇನ್, ಈ ಎಲ್ಲ ಡಿಫರೆಂಟ್ ಸೆನ್ಸಸ್ ಆ್ಯಂಡ್ ಇಮೋಷನ್ಸ್ಗಳನ್ನ ಒಂದೊಂದೊಂದು ಹೆಂಗೆ ಸೇರಿಸ್ತಾನೆ ಯಾರು ಶೆಲ್ಲಿ ಅನ್ನೋದನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. According to that philosophy, poetry may be a mistake. ಈ ಫಿಲಾಸಫಿಯ ಪ್ರಕಾರ ಪೊಯೆಟ್ರಿ ಒಂದು ಮಿಸ್ಟೇಕ್ ಅಂತೆ, ಆರ್ ಆ್ಯನ್ ಇಲ್ಯೂಷನ್ ಟು ಬಿ ಲೆಫ್ಟ್ ಬಿಹೈಂಡ್. ಇದೊಂದು ಭ್ರಮೆ, ಹಾಗಾಗಿ ಅದನ್ನು ಹಿಂದಕ್ಕೆ ಕೈ ಬಿಡಬೇಕು ಫಿಲಾಸಫಿ ಪ್ರಕಾರ. ಬಟ್ ವೆಲೆಕ್ ಕಂಪ್ಲೇನ್ಸ್ ದಟ್ ಐ ಹ್ಯಾವ್ ಬೀನ್ ಅನ್ಫೇರ್ ಟು ಶೆಲ್ಲಿ. ಆದರೆ ವೆಲೆಕ್ ದೂರದ ಏನಂದರೆ, ಆರೋಪ ಮಾಡೋದೇನೆಂದರೆ, ನಾನು ಶೆಲ್ಲಿಗೆ ದ್ರೋಹ ಮಾಡಿದೆ ಅಂತ, ಔಟ್ ಆಫ್ ಲ್ಯಾಕ್ ಆಫ್ ಸಿಂಪತಿ. ಅವನ ಶೆಲ್ಲಿಯ ಬಗ್ಗೆ ನನಗೆ ಸ್ವಲ್ಪನೂ ಕೂಡ ಕನ್ಸರ್ನ್ ಇಲ್ಲ, ಹಾಗಾಗಿ ನಾನು ಅವನಿಗೆ ದ್ರೋಹ ಮಾಡಿದೆ ಅಂತಾರೆ. ಸಚ್ ಅನ್ಫೇರ್ನೆಸ್ ಮೇ ಬಿ ಫೌಂಡ್ ಇನ್ ಹಿಸ್ ಫಿಲಾಸಫಿ. ಈ ಅನ್ಫೇರ್ನೆಸ್ ಅನ್ನೋದು ಕ್ರಿಟಿಸಿಸಮ್ನಲ್ಲಿ ಬರೋದೇ ಇಲ್ಲ, ಅದು ಫಿಲಾಸಫಿಯಲ್ಲಿ ಬರ್ಬೋದು, ನಾಟ್ ಇನ್ ಕ್ರಿಟಿಸಿಸಮ್. ದ ಲಾಸ್ಟ್ ಪಾಯಿಂಟ್, 20th ಪಾಯಿಂಟ್, ವೆಲೆಕ್ ಕನ್ಕ್ಲೂಡ್ಸ್, ಯುವರ್ ಬುಕ್ ರೇಸಸ್ ಎ ನ್ಯೂ ಕ್ವಶನ್ that how far sympathy with poets' belief and comprehension is necessary for appreciation of poetry. ಈ ಎಫ್.ಆರ್. ಲೇವಿಸ್ ಹೇಳ್ತಾನೆ, ನಿನ್ನ ಪುಸ್ತಕ ಒಂದು ಹೊಸ ಪ್ರಶ್ನೆಯನ್ನು ರೇಸ್ ಮಾಡುತ್ತೆ. ಏನು ಅಂದರೆ, ಒಬ್ಬ ಪೊಯೆಟ್ಟನ ಬಗೆಗಿರುವ ಸಿಂಪತಿ, ಪೊಯೆಟ್ಟನ ಬಿಲೀಫ್ ಮತ್ತು ಕಾಂಪ್ರಹೆನ್ಷನನ್ನು
ಅಪ್ರಿಷಿಯೇಟ್ ಮಾಡೋಕ್ಕೆ ಎಷ್ಟರ ಮಟ್ಟಿಗೆ ನೆಸಸರಿ ಅನ್ನೋದನ್ನ ಒಂದು ಹೊಸ ಪ್ರಶ್ನೆಯನ್ನು ಹುಟ್ಟಾಗ್ತದೆ ನಿನ್ನ ಪ್ರಶ್ನೆ, ನಿನ್ನ ಪುಸ್ತಕ ಅಂತ ವೆಲ್ಲಕ್ ಕನ್ಕ್ಲೂಡ್ ಮಾಡ್ತಾ, ಇಟ್ ಕೆನಾಟ್ ಬಿ ಆನ್ಸರ್ಡ್ ಆನ್ ದ ಬೇಸಿಸ್ ಆಫ್ ಯುವರ್ ಬುಕ್. ಆದರೆ ಆ ಪುಸ್ತಕದ ಕಂಪ್ಲೀಟ್ ಅರ್ಥದಲ್ಲೂ ಎಲ್ಲೂ ಇದಕ್ಕೆ ಉತ್ತರ ಮಾತ್ರ ಸಿಕ್ಕಿಲ್ಲ. ಡಾಕ್ಟರ್ ವೆಲೆಕ್ ಸೀಮ್ಸ್ ಟು ಅಸ್ಯೂಮ್ ಟು ಈಸಿಲಿ ದ ಪೊಯೆಟ್ಸ್ ಬಿಲೀಫ್ as what can be readily extracted as such from his works by philosophers. ಡಾಕ್ಟರ್ ವೆಲೆಕ್ ಅಸ್ಯೂಮ್ ಮಾಡ್ಕೊಳ್ತಾನೆ ಏನಂದರೆ, ಪೊಯೆಟನ ಬಿಲೀಫನ್ನು ಒಬ್ಬ ಫಿಲಾಸಫರ್ನಿಂದ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಕ್ಯಾನ್ ಬಿ ರೆಡಿಲಿ ಎಕ್ಸ್ಟ್ರಾಕ್ಟೆಡ್ ಆಸ್ ಸಚ್ ಫ್ರಮ್ ಹಿಸ್ ವರ್ಕ್ಸ್. ಅವನ ವರ್ಕ್ಗಳಿಂದನೇ ಒಬ್ಬ ಫಿಲಾಸಫರ್ ಏನನ್ನು ರೆಡಿಲಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅನ್ನೋದನ್ನ ಡಾಕ್ಟರ್ ವೆಲೆಕ್ ಅಸ್ಯೂಮ್ ಮಾಡಿಕೊಳ್ತಾನೆ. ಸೊ ವಿತ್ ದಿಸ್ ವಿ ಕ್ಯಾನ್ ಎಂಡ್ ಅಪ್ ಆಲ್ ದ ವಿಡಿಯೋಸ್ ಆನ್ ದ ಸೇಮ್ ಟಾಪಿಕ್, ಲಿಟ್ರರಿ ಕ್ರಿಟಿಸಿಸಮ್ ಆ್ಯಂಡ್ ಫಿಲಾಸಫಿ ಬೈ F.R. Lewis. Thank you.